ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾನು ಈವ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಪಾಪು ಕೂಡ ಮಲಗಿಸ್ಬಿಟ್ಟಿದ್ದೀನಿ. ಅವ್ನು ಯಾಕೋ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಪಾಪನ ಕೂಡ ಮಲಗಿಸಿದ್ದೀನಿ. ಈಗ ಅಂದರೆ ಮಾರ್ನಿಂಗೇ ಸ್ನಾನ ಎಲ್ಲ ಮಾಡಿಸಿದ್ದೆ, ಆದರೆ ಅವ್ನು ಯಾಕೋ ಮಲಗಿರಲಿಲ್ಲ, ಹಾಗಾಗಿ ಮಲ್ಕೊಂಡಿದ್ದಾನೆ. ನಾನು ಕೂಡ ಅಷ್ಟೇ ಪೂಜೆ ಕೂಡ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಪಾಪಗೆ ಸ್ವಲ್ಪ ಶೀತ ಕಫ ಆಗಿಬಿಟ್ಟಿದೆ. ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡೆ. ಅವ್ರ ಪಪ್ಪ ಕೂಡ ಅಷ್ಟು ಡ್ಯೂಟಿ ಇರ್ತಾರೆ, ಬಂದಿದ್ರು. ಅವನು ಕೂಡ ಅಷ್ಟೇ ಎದ್ದಿದ್ದ ಅಷ್ಟರೊಳಗಡೆ ಇದೇ ಥರ ಹರಟೆ ಮಾಡ್ತಾನೆ, ಸುಮ್ಮನೆ ಇರೋದಿಲ್ಲ. ಅದೇ ಅವ್ರ ಅಪ್ಪ ಇಲ್ಲ ಅಂದರೆ ಸೈಲೆಂಟಾಗಿ ಆಟಾಡ್ತಾನೆ. ಈಗ ಅವ್ರ ಅಪ್ಪ ಇದಾರಲ್ವ, ಹಾಗಾಗಿ ಇಷ್ಟು ಗಲಾಟೆ ಮಾಡ್ತಿದ್ದೆ. ನೋಡಿ ಅವ್ರ ಅಪ್ಪ ಇದ್ದಾರದೆ ನೋಡಿ. ಅವ್ರ ಅಪ್ಪ ಇಲ್ಲ ಅಂದರೆ ಸುಮ್ಮನೆ ಅವ್ನ ಪಾಡಿಗೆ ಅವ್ನು ಆಟಾಡ್ತಾ ಇರ್ತಾನೆ. ಅವ್ರ ಅಪ್ಪ ಇರೋದ್ರಿಂದ ತಲಹರಟೆ ಹೇಳ್ತಾನೆ, ಅಪ್ಪ ಎತ್ಕೋ ಅಂತಾನೆ ಇರ್ತಾನೆ ಅವ್ರ ಅಪ್ಪಂಗೆ ಯಾವಾಗ ನೋಡಿದ್ರು. ಬೆಳಗ್ಗಿಂದ ಅಮ್ಮ ಬೇಕು, ಅಪ್ಪ ಬಂದ ತಕ್ಷಣ ಅಪ್ಪನೇ ಬೇಕು. ಅವ್ರ ಪಪ್ಪ ಎಷ್ಟು ಸದನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಇರ್ತಾನೆ. ಹಂಗಂತೂ ತುಂಬ ಖುಷಿ ಅವ್ರ ಪಪ್ಪ ನೋಡಿದರೆ. ಕೆಲವು ಸರಿ ಹೆಣ್ಮಕ್ಳು ಅಷ್ಟೇ ಅಪ್ಪಂಗೆ ಅಟ್ಯಾಚ್ ಆಗ್ತಾರೆ ಅಂತ ಹೇಳ್ತಾರೆ, ಆದರೆ ಗಂಡು ಮಕ್ಕಳು ಕೂಡ ಅಷ್ಟೇ ಅಟ್ಯಾಚ್ಮೆಂಟ್ ಇರುತ್ತೆ ಅವ್ರ ಅಪ್ಪನ ಜೊತೆ ಕೂಡ. ಮುಂದೆ ನೈಟ್ ಸಾಂಬಾರಿಗೆ ಅಂತ ಸ್ವಲ್ಪ ಹೆಸರು ಕಾಳು ಮತ್ತು ಕಡಲೆಕಾಳು ನೆನೆ ಹಾಕಿದ್ದೆ, ಅದು ಕೂಡ ಮೊಳಕೆ ಕಟ್ಟಿದ್ದೆ. ನೈಟ್ಗೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊಳಕೆ ಕಟ್ಟಿದ ಸಾಂಬಾರನ್ನ ಆಮೇಲೆ ಅಷ್ಟೊಂದು ಇಷ್ಟಪಡ್ತೀನಲ್ಲ ಮೊಳಕೆ ಕಟ್ಟಿದ ಸಾಂಬಾರನ್ನ. ನಾನು ಅದಕ್ಕೋಸ್ಕರ ಇದಕ್ಕೆ ಬೇಳೆ ಹಾಕಿಬಿಟ್ಟು ಮೊಳಕೆ ಕಟ್ಟಿ ಸಾರು ಮಾಡ್ತೀನಿ. ಅದು ಹೇಗೆ ಮಾಡ್ತೀನಿ ಅಂತ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ. ತೊಗೊಂಡಿದ್ದೀನಿ ಬೇಳೆ ಹಾಗೆ ಮೊಳಕೆ ಕಟ್ಟಿದ ಕಾಳನ್ನೆಲ್ಲ ತೊಳೆದ್ಬಿಟ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಮೊಳಕೆ ಕಟ್ಟಿದ ಕಾಳಿಗೆ ಸ್ವಲ್ಪ ಬೇಳೆ ಕೂಡ ಹಾಕ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ಮಂದಕ್ಕೆ ಬರುತ್ತೆ ಸಾಂಬಾರು ಅಂತೇಳಿ. ಬರೀ ಮೊಳಕೆ ಕಟ್ಟಿದ ಕಾಳನ್ನ ಹಾಕಿ ಸಾಂಬಾರು ಮಾಡ್ಕೊಬೋದು. ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟು ರುಚಿಯಾಗಿ ಕೂಡ ಇರುತ್ತೆ ಸಾರು. ಬೇಳೆ ಹಾಕೋದ್ರಿಂದ ಅದೆಲ್ಲ ತುಂಬ ಗಟ್ಟಿಯಾಗಿ ಬರುತ್ತೆ ಸಾರು. ಬನ್ನಿ ನಾನು ಇದಕ್ಕೆ ಇನ್ನೂ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನಾನು ಕುಕ್ಕರ್ ಹಾಕ್ಕೊಳೋದಕ್ಕೆ 2 ಟೊಮೆಟೊ, ಅರ್ಧ ಈರುಳ್ಳಿನ ಸ್ಲೈಡಾಗಿ ಹೆಚ್ಚಿದ್ದೀನಿ, ಒಂದು 10ರಿಂದ 12 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ನೀವು ಹುಣಸೆಹಣ್ಣು ಕೂಡ ಸ್ಕಿಪ್ ಮಾಡ್ಬೋದು. ನಾನು ಹುಳಿ ಟೊಮೆಟೊನ ಹಾಕ್ಕೊಂಡಿಲ್ಲ, ಹೈಬ್ರಿಡ್ ಟೊಮೆಟೊನ ಹಾಕ್ಕೊಂಡಿರೋದ್ರಿಂದ ತೊಗೊಂಡಿದ್ದೆ. ಇದನ್ನು ನೆನೆಯಕ್ಕೆ ಇಡಬೇಕು. ನೆನೆಯಿಟ್ಟು ಈ ರಸನ ಅದರಲ್ಲಿ ಹಾಕ್ತೀನಿ. ನೋಡಿ ನಾನು ಇದನ್ನು ಹೀಗೆ ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ. ನಾನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಚಮಚ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಳ್ಳೋದು ಪ್ರಯೋಜನ ಏನು ಅಂದರೆ ಬೇಗ ಬೇಳೆ ಬೇಯುತ್ತೆ. ಹಾಕ್ಕೊಂಡಿದ್ದೀನಿ. ಕ್ಲೋಸ್ ಮಾಡಿ ಬೇಯೋದು ಕೂಡ ಇಡ್ತೀನಿ. ಕುಕ್ಕರ್ನ ಕ್ಲೋಸ್ ಮಾಡಿ ಬೇಯೋದು ಕೂಡ ಇಟ್ಟೆ. ನಾನು ಇದನ್ನು 2 ವಿಷಲ್ ಕೂಗಿಸ್ಕೊಳ್ತೀನಿ. ನೀವು 3 ವಿಷಲ್ ಕೂಗಿಸ್ಕೊಬೋದು. ನಾನು 2 ವಿಷಲ್ ಕೂಗಿಸ್ಕೊಳ್ತೀನಿ. ಯಾಕಂದ್ರೆ ಸ್ವಲ್ಪ ಬೇಳೆ ಅದು ಸ್ವಲ್ಪ ಸ್ಮ್ಯಾಶಸ್ ಥರ ಆಗಬೇಕು. ಬೇಳೆ ಮತ್ತು ತೊಗೊಂಡಿರುವಂಥ ಮೊಳಕೆ ಕಟ್ಟಿದ ಕಾಳು ಕೂಡ 2 ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಳ್ತೀನಿ. ಆವಾಗ ಅದು ತಿಳಿ ಸಾರು ಥರ ಅನಿಸಲ್ಲ, ಸ್ವಲ್ಪ ಗಟ್ಟಿ ಕೂಡ ಬರುತ್ತೆ. ಒಗ್ಗರಣೆಗೆ ಅಂತ ಒಂದು ಅರ್ಧಷ್ಟು ಟೊಮೆಟೊ, ಒಂದು ಅರ್ಧ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಈ ಕಡೆ ಹುಣಸೆಹಣ್ಣು ಕೂಡ ನೆನೆಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಒಂದು ಅರ್ಧ ಬೌಲಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಯಾವುದೇ ರೀತಿ ಹಸಿ ಕೊಬ್ಬರಿ ಯೂಸ್ ಮಾಡ್ತಾ ಇಲ್ಲ. ಇದನ್ನು ತರಿಯಾಗಿ ರುಬ್ಕೊಂಡ್ಬರ್ತೀನಿ. ತರಿಯಾಗಿ ಒಣ ಕೊಬ್ಬರಿನ ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಸಾಂಬಾರು ಮಾಡ್ತಿರೋದ್ರಿಂದ ಸ್ವಲ್ಪ ಕೊಬ್ಬರಿ ನೋಡಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇಷ್ಟು ಹೇಳಿದ್ದಲ್ಲ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇಷ್ಟು ಸ್ಮ್ಯಾಶಾಗಿ ಬೆಂದಿದೆ ಅಂತ. ಅದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡಿದ್ದೆ. ಅದು ಸಪ್ರೇಟಾಗಿ ಮಸಾಲೆ ರುಬ್ಕೊಂಬಂದು ಇಟ್ಕೊಂಡಿದ್ದೀನಿ, ತೆಗೆದಿಟ್ಕೊಂಡು. ಈಗ ಒಗ್ಗರಣೆಗೆ ಅಂತ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಕರಿಬೇವು, ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಜೀರಿಗೆ, ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ ಈರುಳ್ಳಿನ ಹಾಕ್ಕೊಂಡು ಇದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದು ಫ್ರೈ ಆದ ನಂತರ ನಾನು ಇದಕ್ಕೆ ಮಸಾಲೆ ಹಾಕ್ಕೊಳ್ತಿಲ್ಲ, ತುರಿದಿಟ್ಕೊಂಡಿರುವಂಥ ಒಣ ಕೊಬ್ಬರಿನ ಹಾಕ್ಕೊಂಡು ಇದನ್ನು ಅಷ್ಟೇ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಕಪ್ಪಾಗೋ ರೀತಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲನೂ ಅಷ್ಟೇ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಅಷ್ಟೇ ಹಾಗೆ ಆಯಿಲಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ನಾನು 2 ವಿಷಲ್ ಕೂಗಿಸಿಟ್ಕೊಂಡಿದ್ನಲ್ವ ಬೇಳೆ, ಅದನ್ನೆಲ್ಲ ಅದಕ್ಕೆ ಅರಿಶಿನ ಹಾಕಿದ್ದೆ, ಹಾಗಾಗಿ ಅದನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಒಂದು ಕುದಿಸ್ಕೊಳ್ತೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಖಾರದ ಪುಡಿ, ಗರಂ ಮಸಾಲೆ ಪುಡಿ
ಹಾಗೆ ಸಾಂಬಾರು ಪುಡಿ ನಾನು ಅಷ್ಟನ್ನ ಆಲ್ರೆಡಿ ಹಾಕ್ಕೊಂಡಿದ್ದೆ, ಹಾಗಾಗಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನನಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ, ಮತ್ತೆ ಬೇಕಾದ್ರೆ ರುಚಿ ಕಮ್ಮಿ ಅನಿಸ್ತಂದ್ರೆ ಮತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀನಿ. ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ, ಚೆನ್ನಾಗಿ ಒಂದು ಕುದಿ ಬಂದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ಬಂದಿದೆ ಅಂತ ಕೂಡ. ಮೊಳಕೆ ಕಟ್ಟಿ ಸಾರು ಇಷ್ಟಪಡ್ತೀನಿ ನಾನು, ಈ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಪಾಪುಗೆ ಅಂತ ಹಾಲು ಕೂಡ ಬಿಸಿ ಇಟ್ಟಿದ್ದೆ. ಮಳೆ ಬರುವಾಗಿದೆ, ತುಂಬ ಗಾಳಿ ಬೀಸ್ತಾ ಇದೆ. ಸದ್ಯ ನಾನು ಕೂಡ ಅಡುಗೆ ಎಲ್ಲ ಮಾಡ್ಕೊಂಡೆ. ಪಾಪುಗೂ ಅಷ್ಟೊಂದು ಸ್ವಲ್ಪ ರೈಮ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೆ ಅವನಿಗೆ. ಅವನಿಗೂ ಅಷ್ಟೇ ಇಂಗ್ಲೀಷ್ ಕನ್ನಡ ರೈಮ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೆ. ಹಾಗೆ ಮಕ್ಕಳಿಗೆ ಮನೇಲಿ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ಕೊಡ್ಬೇಕು. ಅವನು ಕೂಡ ಅಷ್ಟೇ ಖುಷಿಯಾಗಿ ಕ್ಲಾಪ್ಸ್ ಎಲ್ಲ ಹೊಡ್ಕೊಳ್ತಾ ಡ್ಯಾನ್ಸ್ ಎಲ್ಲ ಮಾಡ್ಕೊಳ್ತಾ ಎಂಜಾಯ್ ಮಾಡಿ ಹೇಳ್ತಿದ್ದ. ಮಳೆ ಬೇರೆ ಬರ್ತಿರೋದ್ರಿಂದ ಅವನೇನು ಹಠ ಮಾಡ್ತಿದ್ದ, ಹಾಗಾಗಿ ರೈಮ್ಸು ಅದನ್ನು ಹೇಳ್ಕೊಡ್ತಾ ಇದ್ದೆ. ಅವನ್ನ ರೈಮ್ಸ್ ಎಲ್ಲ ಹೇಳ್ಕೊಟ್ಟು ಅವನಿಗೂ ಸ್ವಲ್ಪ ನಿದ್ದೆ ಬಂದಿತ್ತು, ಅವನಿಗೂ ಕೂಡ ಊಟ ಮಾಡಿಸಿ ಮಲಗಿಸೋಣ ಅಂದ್ಕೊಂಡೆ. ಅವನು ಕೂಡ ಈ ವಿಡಿಯೋನೆಲ್ಲ ಎಂಡ್ ಮಾಡ್ತಿದ್ವಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತೀರಾ. ಹಾಗೆ ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಾಡ್ಬೋದ.